ನಾನೇ ಪೂರ್ಣಾವಧಿ ಮುಖ್ಯಮಂತ್ರಿ. ಹೈ ನಿರ್ಧಾರ ನಾನು ಒಪ್ತೇನೆ, ಡಿಕೆಯೂ ಒಪ್ತಾರೆ. ದೆಹಲಿಯಿಂದಲೇ ಅತಿ ದೊಡ್ಡ ಸಂದೇಶ ರವಾನೆ. ಇದುವೇ ಚದುರಂಗದ ಮೊದಲ ಸ್ಟೋರಿ. ಸಿದ್ದು ಸಿಡಿಗುಂಡು. ಇದು ನಿಜಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಡಿಸಿರುವಂತಹ ಅತಿ ದೊಡ್ಡ ಸಿಡಿಗುಂಡು. ಯಾಕಂದ್ರೆ ಈ ಮಾತುಗಳನ್ನ ಸಿದ್ದರಾಮಯ್ಯನವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಯಾಕಂದ್ರೆ ರಾಜಕೀಯವಾಗಿ ಸಿದ್ದರಾಮಯ್ಯನವರ ನಡೆ ಮತ್ತು ಅವರ ನುಡಿ, ಅವರಿಡುವ ದಾಳ, ಅವರು ಹಾಕುವಂತಹ ಹೆಜ್ಜೆಗಳು, ಹಾಗೆ ಅವರ ರಾಜಕೀಯ ತಂತ್ರಗಾರಿಕೆಯನ್ನ ನೋಡಿದಂಥವ್ರಿಗೆ ಇದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇರೋದರ ಉದ್ದೇಶ ಮತ್ತು ಅದರ ಗುರಿ ಇವೆಲ್ಲವೂ ಕೂಡ ಸ್ಪಷ್ಟ ಇದ್ದಾವೆ. ಯಾವ ಸಂದರ್ಭದಲ್ಲಿ ಯಾವ ಮಾತುಗಳನ್ನು ಹೇಳಬೇಕು ಮತ್ತು ಅದರ ತೂಕ ಎಂಥದ್ದು ಅನ್ನುವಂಥದ್ದು ಗೊತ್ತಿದ್ದೇ ಸಿದ್ದರಾಮಯ್ಯನವರು ನಾನೇ ಸಿಎಂ ಅನ್ನುವಂತಹ ಮಾತನ್ನ ಮತ್ತೆ ಮುಂದಿಟ್ಟಿದ್ದಾರೆ. ನಾನೇ ಸಿಎಂ ಆಗಿದ್ದೀನಿ, ಸಿಎಂ ಆಗಿರ್ತೇನೆ. ಈ ಮಾತಿನ ಮೂಲಕವಾಗಿ ಬದಲಾವಣೆ, ಕ್ರಾಂತಿ, ಪುನರ್ರಚನೆ ಎಲ್ಲ ಮಾತುಗಳಿಗೂ ಕೂಡ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಸ್ಪಷ್ಟ ಸಂದೇಶ ಹೊರಬಿದ್ದಿದೆ. ಈ ಮೂಲಕ ಇಷ್ಟು ದಿವಸಗಳ ಕಾಲ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ, 2.5 ವರ್ಷಕ್ಕೆ ಬದಲಾವಣೆ ಶತಸಿದ್ಧ, ಆಗಲೇಬೇಕು ಬದಲಾವಣೆ, ಎಲ್ಲ ಮಾತುಗಳು ನಾನಾ ಸ್ವರೂಪಗಳಲ್ಲಿ ನಾನಾ ರೀತಿಗಳಲ್ಲಿ ಬರ್ತಾ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕುಳಿತುಕೊಂಡು ಅಲ್ಲಿ ನೆಟ್ವರ್ಕ್ 18 ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ. ಅತ್ಯಂತ ಸ್ಪಷ್ಟವಾಗಿ ಮೊದಲಿಗೆ ಹೇಳಿದರು, ನಾನೇ ಮುಖ್ಯಮಂತ್ರಿಯಾಗಿ ಇರ್ತೇನೆ, ನಾನೇ ಮುಂದುವರಿತೇನೆ ಮತ್ತು ಏನೇ ನಿರ್ಧಾರಗಳು ಬದಲಾವಣೆಗಳಿದ್ರು ಹೈಕಮಾಂಡ್ನವರು ತೆಗೆದುಕೊಳ್ತಾರೆ. ಹೈಕಮಾಂಡ್ ತೆಗೆದುಕೊಳ್ಳಬಹುದಾಗಿರ್ತಕ್ಕಂತಹ ನಿರ್ಧಾರಕ್ಕೆ ನಾನೂ ಬದ್ಧ, ಡಿಕೆಯೂ ಬದ್ಧ ಇರ್ತಾರೆ. ಶಿವಕುಮಾರ್ ಅವರ ಪರವಾಗಿ ಕೆಲವರು ಅವರ ಅಭಿಮಾನಿಗಳು ಹೇಳ್ತಾ ಇರಬಹುದು ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, ಒಂದಿಬ್ಬರು ಶಾಸಕರು ಕೂಡ ಹೇಳ್ತಾ ಇರಬಹುದು ಅನ್ನೋದರ ಮೂಲಕವಾಗಿ ಶಾಸಕರ ಸಂಪೂರ್ಣ ಬೆಂಬಲ ತನ್ನ ಬೆನ್ನಿಗಿದೆ ಅನ್ನುವುದನ್ನು ಪರೋಕ್ಷವಾಗಿ ಆ ಸಂದೇಶವನ್ನು ಕೂಡ ಸಿದ್ದರಾಮಯ್ಯನವರು ರವಾನಿಸಿದ್ದಾರೆ. ಸಿದ್ದರಾಮಯ್ಯನವರ ಈ ಸಿಡಿಗುಂಡು ಇದೆಯಲ್ಲ, ಇದು ಬಹಳ ದಿವಸಗಳ ಕಾಲ ನಾನಾ ಸ್ವರೂಪಗಳಲ್ಲಿ ಸದ್ದು ಮಾಡಬಹುದು ಮತ್ತು ಸಿದ್ದರಾಮಯ್ಯನವರ ಕುರ್ಚಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಇದು ಬಹಳ ಮುಖ್ಯವಾದಂತಹ ಕೆಲಸವನ್ನು ಮಾಡಬಹುದು. ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಹಾಕಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹೈಕಮಾಂಡ್ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಡಲ್ಲ, ಇವೆಲ್ಲವೂ ಕೂಡ ನಂತರದ್ದು. ಯಾಕಂದ್ರೆ ಅವರಿಗೆ ಒಂದು ಮಾತು ಈಗಾಗಲೇ ಸುರ್ಜೇವಾಲಾ ಅವರು ಹೇಳಿರುವಂತಹ ಮಾತು ಕೂಡ ಇದೆ. ಮುಖ್ಯಮಂತ್ರಿ ಬದಲಾವಣೆ ಇದು ನಮ್ಮ ನಡುವೆ ಚರ್ಚೆಯಲ್ಲಿ ಇಲ್ಲ ಅನ್ನುವಂತಹ ಮಾತನ್ನ ಸುರ್ಜೇವಾಲಾ ಅವರು ಹೇಳಿದರು. ಇದನ್ನೇ ಮುಂದಿಟ್ಟುಕೊಂಡು ಪೂರ್ಣಾವಧಿ ಮುಖ್ಯಮಂತ್ರಿ ನಾನೇ ಅಂತ ದೆಹಲಿಯ ಕರ್ನಾಟಕ ಭವನದಿಂದ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಅಷ್ಟೇ ಅಲ್ಲದೆ ಅವರು ಇನ್ನೂ ಒಂದು ಮಾತನ್ನ ನೆಟ್ವರ್ಕ್ 18 ಜೊತೆಗೆ ಮಾತನಾಡ್ತಾ ಒಂದು ಮಾತನ್ನು ಹೇಳಿರುವಂಥದ್ದು, ನ್ಯೂಸ್ 18 ಜೊತೆಗೆ ಮಾತನಾಡ್ತಾ ಹೇಳಿರುವಂಥದ್ದು, ಇದು ನನ್ನ ಪಕ್ಷದ ಒಳಗಿರೋರಿಗೂ ನಮ್ಮ ಎದುರಾಳಿಗಳಿಗೂ ಇರುವಂತಹ ಸಂದೇಶ ಇದು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. 2.5 ವರ್ಷಗಳ ಅವಧಿ ಎಂಬಿತ್ಯಾದಿ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ನಮ್ಮ ನಡುವೆ 2.5 ವರ್ಷ ಅನ್ನುವಂಥದ್ರ ಬಗ್ಗೆ ಯಾವುದೇ ಚರ್ಚೆಗಳು ಆಗಿಲ್ಲ. ನನಗೆ ಜನರ ಬೆಂಬಲ ಇದೆ, ಹೈಕಮಾಂಡ್ ಬೆಂಬಲ ಇದೆ, ಡಿಕೆ ಬೆಂಬಲವೂ ನನಗೆ ಇದೆ, ಶಿವಕುಮಾರ್ ಅವರ ಬೆಂಬಲವೂ ಕೂಡ ನನ್ನ ಜೊತೆಗೆ ಇದೆ ಅನ್ನುವಂತಹ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಅಧಿಕಾರ ಹಂಚಿಕೆಯ ಬಗ್ಗೆ ಎಲ್ಲೂ ಯಾವಾಗಲೂ ಚರ್ಚೆಯೇ ಆಗಿಲ್ಲ, ಯಾವುದೇ ಸ್ವರೂಪದಲ್ಲೂ ಚರ್ಚೆ ಆಗಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಹಾಗಾದ್ರೆ ಇಷ್ಟು ದಿವಸ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇತ್ತಲ್ಲ 2.5 ವರ್ಷ ಅಂತೇಳಿ, ಇದು ಹಾಗಾದ್ರೆ ಇರಲೇ ಇಲ್ವಾ? ಕೇವಲ ಊಹಾಪೋಹವ? ಸಿದ್ದರಾಮಯ್ಯನವ್ರಿಗೆ ಗೊತ್ತು, ಶಿವಕುಮಾರ್ ಅವ್ರಿಗೆ ಗೊತ್ತು, ಸೋನಿಯಾ ಗಾಂಧಿ ಅವರಿಗೆ ಗೊತ್ತಿರಬಹುದು, ಅಥವಾ ಕಾಂಗ್ರೆಸ್ನ ಹಿರಿಯ ನಾಯಕರುಗಳಿಗೆ ಗೊತ್ತಿರಬಹುದು. ಸುರ್ಜೇವಾಲಾ ಮೀಟಿಂಗ್ ಮಾಡ್ತಿರೋದು ಕೂಡ ಶಾಸಕರ ಸಮಸ್ಯೆ ಕೇಳೋದಕ್ಕೆ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯನವರು ಹೇಳೋದ್ರ ಮೂಲಕವಾಗಿ ತನ್ನ ಕುರ್ಚಿ ಭದ್ರವಾಗಿದೆ, ಇದರಲ್ಲಿ ಯಾರಿಗೂ ಅನುಮಾನ ಬೇಕಿಲ್ಲ ಅನ್ನೋದನ್ನು ತೋರಿಸ್ತಾರೆ. ಮತ್ತು ಇಂಥದ್ದೊಂದು ಸಂದೇಶದ ಅವಶ್ಯಕತೆ ಇತ್ತು ಸಿದ್ದರಾಮಯ್ಯನವರ ಕಡೆಯಿಂದ. ಅಥವಾ ನಾಳೆ ದಿವಸ ಬದಲಾಗೋದಿಲ್ಲೋ ಅದು ಎರಡನೇ ಮಾತು. ಆದರೆ ಸಿದ್ದರಾಮಯ್ಯನವರು ನಾಳೆ ಬದಲಾಗ್ತಾರೆ, ನಾಡಿದ್ದು ಬದಲಾಗ್ತಾರೆ ಅಂದ್ಕೊಂಡು ಪ್ರತಿನಿತ್ಯ ಅದೇ ಚರ್ಚೆ ಆಗ್ತಿದ್ರೆ ಯಾವ ಕೆಲಸವೂ ಕೂಡ ಈ ರಾಜ್ಯದಲ್ಲಿ ಆಗ್ತಾ ಇರಲಿಲ್ಲ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಈ ನಿಟ್ಟಿನಲ್ಲೂ ಕೂಡ ಸಿದ್ದರಾಮಯ್ಯನವರ ಹೇಳಿಕೆ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಸುರ್ಜೇವಾಲಾ ಮೀಟಿಂಗ್ಗೂ ಬದಲಾವಣೆಗಳಿಗೂ ಯಾವುದೇ ಸಂಬಂಧವೇ ಇಲ್ಲ ಅದು ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಆದೇಶವೇ ಅಂತಿಮ, ಅದಕ್ಕೆ ಇಬ್ಬರೂ ಬದ್ಧ ಅನ್ನುವಂತಹ ಸಂದೇಶವನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಹೇಳಿದ್ದೇ ಅಂತಿಮ ಅನ್ನುವಂತಹ ಮಾತು ಸಿದ್ದರಾಮಯ್ಯನವರ ಬಾಯಿಂದಲೂ ಕೂಡ ಬರ್ತಾ ಇದೆ. ಸಿದ್ದರಾಮಯ್ಯನವರ ಮಾತನ್ನು ನಿಮ್ಗೆ ತೋರಿಸ್ತೀನಿ. ಐ ವಿಲ್ ರಿಮೈನ್ as a chief minister. I will continue as a chief minister. I will be there
ಫಾರ್ ಫುಲ್ 5 years. ಹೈಕಮಾಂಡ್ನವರು ಏನು ಹೇಳಿದ್ದಾರೆ ಅಂತಂದರೆ, ಏನು ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ಬರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ನಾವು ಹೇಳಿದ್ದೀವಿ ಹೈಕಮಾಂಡ್ ನಾವು ಏನು ಡಿಸಿಷನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದ್ದೀವಿ. ಅದನ್ನು ನಂಬರ್ ಆಫ್ ಟೈಮ್ಸ್ ಹೇಳಿದ್ದೀನಿ, ನಾನು ಅನೇಕ ಬಾರಿ ಹೇಳಿದ್ದೀನಿ. ಹೈಕಮಾಂಡ್ ನಾವು ಏನೇ ಡಿಸಿಷನ್ ತಗೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅಬೈಡ್ ಆಗಿರ್ತೀವಿ. ವಿಲ್ ಬಿ ಅಬೈಡಿಂಗ್ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತ ಹೇಳಿದ್ದೀನಿ. ಅದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ, ಡಿ ಕೆ ಶಿವಕುಮಾರ್ ಕೂಡ ಬದ್ಧ. ದಟ್ ಲೀಡರ್ಶಿಪ್ ಇಶ್ಯೂ ಇಸ್ ನಾಟ್ ದೇರ್. ಇಟ್ ವಾಸ್ ನಾಟ್ ಡಿಸ್ಕಸ್ಡ್. There is no vacancy. Is there any vacancy of chief ministership? I'm very much here before you. I am the chief minister, Karnataka. ನಾನೇ ಮುಖ್ಯಮಂತ್ರಿ ಕರ್ನಾಟಕ. ಹಾಗಾಗಿ ಇಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತೇಳಿ ತಮ್ಮದೇ ಆದಂತಹ ಶೈಲಿಯ ನಗುವನ್ನು ಸಿದ್ದರಾಮಯ್ಯನವರು ತೋರಿಸಿದ್ದಾರೆ. ಈ ಮೂಲಕವಾಗಿ ಭಾಳ ಕಾನ್ಫಿಡೆನ್ಸ್ ಅನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಎಲ್ಲಿದೆ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಅವರ ಪ್ರಶ್ನೆ. ಪೂರ್ಣಾವಧಿ ಸಿಎಂ ಬಳಿಕವೂ ಕೂಡ ಸಿದ್ದರಾಮಯ್ಯನವರಿಗೆ ಸಾರಥ್ಯ. ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ನನ್ನದೇ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ಈ ಮಾತನ್ನ ಸಿದ್ದರಾಮಯ್ಯನವರು ರಾಜಕೀಯವನ್ನು ನೋಡಿದಂಥ ಎಲ್ರಿಗೂ ಕೂಡ ನೆನಪಿರಬೇಕು. 2013ರಿಂದ 2018 ಅವಧಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳ್ತಾ ಇದ್ರು. ಆರಂಭದಲ್ಲಿ ಇದು ನನ್ನ ಕಡೆ ಚುನಾವಣೆ ಅಂತ ಹೇಳ್ತಿದ್ರು. ಅದು 2014 ನಂತರ ಸಿದ್ದರಾಮಯ್ಯನವರ ಮಾತಿನ ಶೈಲಿ ಚೇಂಜ್ ಆಗಿತ್ತು. ಶಾಸನ ಸಭೆಯೊಳಗಡೆ ನಿಂತುಕೊಂಡು ಹೇಳಿದರು, ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ, ಮುಂದೆಯೂ ನನ್ನ ನೇತೃತ್ವದಲ್ಲಿ ಚುನಾವಣೆ ಅಂತ ಹೇಳಿದರು. ಈಗಲೂ ಅದೇ ಧಾಟಿಗೆ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಅಲ್ಲಿ 1 ವರ್ಷದ ನಂತರ ಹೇಳಿದರು, ಇಲ್ಲಿ 2 ವರ್ಷ ಕಳೆದ ನಂತರ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ನಾನೇ 5 ವರ್ಷ ಮುಖ್ಯಮಂತ್ರಿ, ನನ್ನದೇ ನೇತೃತ್ವದಲ್ಲಿ ಚುನಾವಣೆ ಅಂತೇಳಿ. 2028 ವಿಧಾನಸಭೆ ಚುನಾವಣೆಯೂ ಕೂಡ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ನಡೆಯುತ್ತಾ? ಈ ಪ್ರಶ್ನೆ ಇದ್ದೇ ಇದೆ. ಶಿವಕುಮಾರ್ ಅವರು ಕೂಡ ಒಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ, 2028ರಲ್ಲೂ ನನ್ನ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ಬಹುಶಃ ಅವರು ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳಿರಬಹುದು. ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾನೇ ಸಿಎಂ ಅನ್ನುವಾಗಲೇ ಹೊಸ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅಫ್ಕೋರ್ಸ್ ಅವರು 5 ವರ್ಷ ಮುಖ್ಯಮಂತ್ರಿ ಅಂತೇಳಿ ಆದ್ರು ಅಂತ ಹೇಳಿದ ಮೇಲೆ ಅವರ ನೇತೃತ್ವದಲ್ಲೇ ಚುನಾವಣೆ ನಡೀಬೇಕು. ಯಾಕಂದ್ರೆ ಸರ್ಕಾರ ಅವರದ್ದೇ ಆಗಿರುತ್ತೆ. ಅವರ ಸರ್ಕಾರದ ಮ್ಯಾಂಡೇಟ್ ಅನ್ನು ಜನರ ಮುಂದೆ ಕೇಳುವಂಥದ್ದು, ಅದಕ್ಕೆ ಜನಮತವನ್ನು ಕೇಳುವಂಥದ್ದು, ಅದಕ್ಕೆ ಬೆಂಬಲವನ್ನು ಕೇಳುವಂಥದ್ದು ರಾಜ್ಯದ ಜನರಿಂದ. ಹೀಗಾಗಿ ನನ್ನದೇ ನೇತೃತ್ವದಲ್ಲಿ ಚುನಾವಣೆ ಅನ್ನುವಂತಹ ಮಾತುಗಳನ್ನು ಕೂಡ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಅವರ ಮಾತನ್ನು ನಿಮಗೆ ತೋರಿಸಿ. 2028ಕ್ಕೆ ಚುನಾವಣೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಅಥವಾ ನೀವೇ ಮುನ್ನಡೆಸ್ತೀರಾ ಅಂತೇಳಿ ಹೇಳಿದ್ದೀರಾ ಅಂತ 2023ರಲ್ಲಿ ಏನು ನಡೆಯಿತೋ ಅದೇ ರೀತಿ ನಡೆಯುತ್ತೆ. ಹೀಗೆ 2023ರಲ್ಲಿ ಏನು ನಡೀತೋ ಹಾಗೇನೆ ನಡೆಯುತ್ತೆ 2028ಕ್ಕೆ. ಅಂದರೆ ನಾನು ನೇತೃತ್ವದ ಮುಂಚೂಣಿಯಲ್ಲಿ ಇರ್ತೇನೆ, ನನ್ನ ಜೊತೆಗೆ ಶಿವಕುಮಾರ್ ಅವರು ಕೂಡ ಇರ್ತಾರೆ, ಅಥವಾ ಪಕ್ಷದ ನಾಯಕತ್ವ ಇರುತ್ತೆ, ಸಾಮೂಹಿಕ ನಾಯಕತ್ವ ಕೂಡ ಇದ್ದೇ ಇರುತ್ತೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಇಲ್ಲಿ ಶಿವಕುಮಾರ್ ಅವರಿಗೆ ಸಹಜವಾಗಿಯೇ ಒಂದಿಷ್ಟು ನಿರಾಶೆ ಕಾಡಬಹುದು. ಪ್ರಾರ್ಥನೆ ಫಲಿಸುತ್ತದೆ, ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಂಥವರು ಶಿವಕುಮಾರ್ ಅವರು. ಅದು ಅವರದ್ದು ನಿರಂತರವಾಗಿರತಕ್ಕಂತಹ ಮಾತು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಿದ್ದಂತಹ ಶಾಸಕರಿಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಕ್ ಕೊಟ್ಟಿದ್ದಾರೆ. ಮೊನ್ನೇನೋ ಒಂದು ಕ್ವಶನ್ ಕೇಳಿದ್ರು, ಆ ಕ್ವಶನ್ಗೆ ಉತ್ತರದ ರೀತಿಯಲ್ಲಿ ಹೌದು ನಾನೇ ಮುಖ್ಯಮಂತ್ರಿ, ಏನು ನಿಮ್ಗೆ ಡೌಟಾ ಅನ್ನುವಂಥ ರೀತಿಯಲ್ಲಿ ಮೊನ್ನೆ ಏನು ನಂದಿ ಬೆಟ್ಟದ ಬಳಿಯಲ್ಲಿ ಮಾತಾಡುವಾಗ ಹೇಳಿದರು. ಆದರೆ ಇವತ್ತು ದೆಹಲಿಯಲ್ಲಿ ಕುಳಿತುಕೊಂಡು ಹೇಳ್ತಾ ಇದ್ದಾರೆ, ನಾನೇ ಮುಖ್ಯಮಂತ್ರಿ ಇದ್ದೀನಿ, ನಾನು ಮುಂದುವರಿತೀನಿ, ನಾನೇ ಇರ್ತೀನಿ ಅನ್ನುವ ಮಾತನ್ನು ಖುದ್ದು ಸಿದ್ದರಾಮಯ್ಯನವರು ಹೇಳ್ತಾರೆ. ಹೀಗಾಗಿ ಶಿವಕುಮಾರ್ ಅವರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದವರಿಗೆಲ್ಲ ಸಿದ್ದರಾಮಯ್ಯ ಬ್ರೇಕ್ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ನಿಮ್ಮ ಈ ಬಹಿರಂಗ ಹೇಳಿಕೆಗಳು ಇನ್ನು ಮುಂದೆ ನಡೆಯುವುದಿಲ್ಲ. ಮತ್ತು ಮುಖ್ಯಮಂತ್ರಿ ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಸಂಪುಟ ಪುನರ್ರಚನೆಯೂ ಕೂಡ ಈಗಿಲ್ಲ ಅಂತೇಳಿ. ಹೀಗಾಗಿ ಇನ್ನೊಂದಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕಾಯ್ತಾ ಕೂತ್ಕೊಳ್ಬೋದು, ನಮಗೂ ಏನಾದರೂ ಚಾನ್ಸ್ ಸಿಗುತ್ತಾ ಸಿದ್ದರಾಮಯ್ಯನವರ ಕಡೆಯಿಂದ ಅಂತ ಹೇಳಿ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತೇಳಿ ಡಿ ಕೆ ಒಪ್ಪಿದ್ದಾರೆ ಅನ್ನುವ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ನ ಮನುಷ್ಯನೇ, ಹೈಕಮಾಂಡ್ ಹೇಳಿದನ್ನು ಕೇಳುವಂಥವ್ರು, ಪಕ್ಷನಿಷ್ಠರವರು. ಯಾಕಂದರೆ ಇಲ್ಲದೆ ಹೋಗಿರ್ತಿದೆ ಈ ಅವಧಿಯವರೆಗೂ ಕೂಡ ಶಿವಕುಮಾರ್ ಅವರು ಅನೇಕ ಸವಾಲುಗಳನ್ನು ಕಾಂಗ್ರೆಸ್ನಲ್ಲಿ ಎದುರಿಸಿದ್ದಾರೆ. ಅದನ್ನು ಅವರು ಒಪ್ಪಿಕೊಂಡು ನಡ್ಕೊಂಡು ಬಂದಿರೋದಕ್ಕೆ ಕಾರಣವೂ ಕೂಡ ಅವರು ಹೈಕಮಾಂಡ್ಗೆ ಬಹಳ ಬದ್ಧರಾಗಿರತಕ್ಕಂತಹ ನಾಯಕ, ಹೈಕಮಾಂಡ್ ಹೇಳಿದ್ದನ್ನು ಯಥಾಪ್ರಕಾರವಾಗಿ ಪಾಲಿಸುವಂತಹ ನಾಯಕ ಶಿವಕುಮಾರ್ ಅವರು ಕೂಡ. ಹಾಗಾಗಿ ಆಸೆ ಇಟ್ಟುಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈ ಒಂದು ಮಾರ್ಮಿಕವಾದಂತಹ ಮಾತನ್ನು ಹೇಳಿದ್ದಾರೆ. ನೋಡಿ,
ಈಡೇರುವಂಥದ್ದು ಒಬ್ಬರಿಗೆ ಮಾತ್ರ ಮುಖ್ಯಮಂತ್ರಿ ಆಗುವಂಥ ಆಸೆ ಎಲ್ರಿಗೂ ಕೂಡ ಈಡೇರೋದಿಲ್ಲ. ಒಬ್ಬರು ಮಾತ್ರ ಮುಖ್ಯಮಂತ್ರಿ ಆಗುತ್ತೆ ಒಂದು ಸರ್ಕಾರದ ಅವಧಿಯಲ್ಲಿ. ಅದು 2-3 ಜನ ಆಗ್ಬೋದು, ಅಂದರೆ ಒಬ್ಬರೇ ಒಂದು ಸರ್ಕಾರಕ್ಕೆ ಇರುವಂಥದ್ದು ಒಬ್ಬರೇ ಮುಖ್ಯಮಂತ್ರಿ ಆಗಿರ್ತಾರೆ. ಹಾಗಾಗಿ ಆಸೆ ಇಟ್ಕೊಳ್ಳೋದು ತಪ್ಪಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸ್ವಾಮೀಜಿಗಳು ಬ್ಯಾಟಿಂಗ್ ಬಗ್ಗೆಯೂ ಕೂಡ CM ಹೈಕಮಾಂಡ್ನತ್ತ ಬುಟ್ಟು ಮಾಡಿದ್ದಾರೆ. ಸ್ವಾಮೀಜಿಗಳೇನು ಮಾತನಾಡ್ತಿದ್ದಾರೆ ಶಿವಕುಮಾರ್ ಅವರ ಪರವಾಗಿ, ಎಲ್ಲ ವಿಚಾರಗಳಿಗೂ ಕೂಡ ಹೈಕಮಾಂಡ್ ಕಡೆಗೆ ಬೆರಳು ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮಾತನ್ನು ನಿಮ್ಗೆ ತೋರಿಸ್ತೀನಿ. Will you be complete 5-year terms as Karnataka CM? Mr. D.K. Shivkumar himself said it that there is no vacancy of the CM post. 2.5 ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತವೆ. ಇಟ್ ಡಸಂಟ್ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ವಾ. 1 or 2 MLAs ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ, ಅವರ ಅಭಿಮಾನಿಗಳು. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಪಾರ್ಟಿ ಡಿಸಿಷನ್ ಅಲ್ಲ. ಪಾರ್ಟಿ ಡಿಸಿಷನ್ ಏನು ಹೈಕಮಾಂಡ್ ಅವರು ಏನ್ ತಗೋತಾರೆ ಅದಕ್ಕೆ ಬೋತ್ ಆಫ್ ಅಸ್ ವಿಲ್ ಬಿ ಅಬೈಡಿಂಗ್. ಖರ್ಗೆ ಅವರು ಹೇಳಬೇಕು, ರಾಹುಲ್ ಗಾಂಧಿ ಅವರು ಹೇಳಬೇಕು ಅಲ್ವಾ. DCM ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ಈಗ ಅನಿವಾರ್ಯವಾಗಿ ಅವರು ರಾಂಗ್ ಅಥವಾ ಇನ್ನೊಬ್ಬ MLA ಅನ್ಕೊಂಡಿದ್ರೆ ನಥಿಂಗ್ ರಾಂಗ್. ಯಾಕೆಂದ್ರೆ ಅವರು ಪಕ್ಷದ ಅಧ್ಯಕ್ಷರಾದ ನಂತರ ಆ ಪಕ್ಷದ ಒಂದು ಕ್ರಿಯಾಶೀಲತೆ ಎಷ್ಟು ಚುರುಕಾಗಿ ಮಾಡಿದ್ರು. ಬಹುಶಃ ಚುನಾವಣೆ ನಂತರದಲ್ಲಿ ಬಹುಶಃ ಅವರಿಗೆ ಆ ಉನ್ನತ ಸ್ಥಾನ ಲಭ್ಯ ಆಗಬೇಕಾಗಿತ್ತು. ಅವರು ನಂಬಿ ನಡೆದಂತಹ ದೈವ ಕೈ ಹಿಡಿದು ಮುನ್ನಡೆಸಲಿ, ಅವರನ್ನು ಉನ್ನತ ಸ್ಥಾನದಲ್ಲಿ ನೋಡುವಂಥ ಸೌಭಾಗ್ಯ ಈ ನಾಡಿನ ಜನರಿಗೆ ದೊಡ್ಡಂತಾಗಲಿ ಅನ್ನುವಂಥ ಈ ಸಂದರ್ಭದಲ್ಲಿ ಶುಭವನ್ನು ಹಾಕಿ ಅವರ ಸಂಕಲ್ಪದ ಮೇರೆಗೆ, ಭಕ್ತರ ಆಶೋತ್ತರದ ಮೇರೆಗೆ ರೈತ ಬಾಂಧವರು ಮತ್ತು ವರ್ತಕರು, ರಾಜಕೀಯ ಮುತ್ಸದ್ದಿಗಳು ಎಲ್ಲರೂ ಕೂಡ DK ಶಿವಕುಮಾರ ಪ್ರೀತಿಯ ಮಗನಾಗಿ ಬೆಳೆದಿರ್ತಕ್ಕಂಥವನಾಗಿದ್ದಾನೆ. ಮತ್ತು ಸರ್ಕಾರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠದ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇದೇ ಬಾರಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿದ್ದೇವೆ, ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ನೋಡಪ್ಪ, ನಾನು ಸ್ವಾಮೀಜಿಗಳ ಬಗ್ಗೆ ಮಾತಾಡಲ್ಲ. ಪಾರ್ಟಿ ಲೀಡರ್ಶಿಪ್ ಬಗ್ಗೆ ಚರ್ಚೆ ಮಾಡೋದು ಹೈಕಮಾಂಡ್ ಮತ್ತೆ MLAs ಮತ್ತು ಪಾರ್ಟಿ ಹೈಕಮಾಂಡ್. ಹೀಗೆ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಸ್ವಾಮೀಜಿಗಳ ಮಾತ್ರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ, ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಇದರ ನಡುವೆ ಸಿದ್ದರಾಮಯ್ಯನವರು ಇನ್ನೂ ಒಂದು ಅಂಶವನ್ನ ಮತ್ತು ಈಗ ಸಚಿವ ಸಂಪುಟದಲ್ಲಿದ್ದು ಜಸ್ಟ್ ಹೊರಗಡೆ ಹೋಗಬಹುದು ಅನ್ನುವಂಥ ಆತಂಕದಲ್ಲಿದ್ರಲ್ಲ, ಆ ಸಚಿವರಿಗೆ ಒಂದು ರೀತಿಯಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಗೊಂದಲಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಚಿವ ಸಂಪುಟ ಪುನರ್ರಚನೆಯ ಗೊಂದಲದ ಬಗ್ಗೆಯೂ ಕೂಡ ಅವರು ಬ್ರೇಕ್ ಹಾಕಿದ್ದಾರೆ. ಸಚಿವರಾಗುವ ಆಸೆ ಕಂಡವರ ಕನಸಿಗೆ ತಾತ್ಕಾಲಿಕ ನಿರಾಸೆ ಈಗ ಬಂದೊದಗಿದೆ. ಈಗ ಬಹಳ ಮುಖ್ಯ ಕಾರಣ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು ಸಚಿವ ಸಂಪುಟದ ಪುನರ್ರಚನೆ ಸದ್ಯಕ್ಕಂತೂ ಅಂತ ಯಾವುದೇ ಚರ್ಚೆ ನಮ್ಮ ಮುಂದೆ ಇಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಈಗ ಜುಲೈ ನಡೀತಾ ಇದೆ, ಇನ್ನು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ದಸರಾ ಕೂಡ ಬರ್ತಾ ಇದೆ. ಹೀಗಾಗಿ ಈ ತಿಂಗಳಲ್ಲಿ ನಡೆಯುವಂತಹ ಸೆಷನ್ ಇರೋದ್ರಿಂದಾಗಿ, ಅಸೆಂಬ್ಲಿ ಸೆಷನ್ ಕೂಡ ಇರೋದ್ರಿಂದಾಗಿ ಆ ಸಂದರ್ಭದಲ್ಲಿ ಅನವಶ್ಯಕವಾಗಿ ಸಂಪುಟ ಪುನರ್ರಚನೆಯ ಗೊಂದಲಗಳಿಗೆ ಕೈ ಹಾಕುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಅದಷ್ಟಾಗ್ತಾ ಇದ್ದಂಗೆ ಬಿಹಾರದ ಚುನಾವಣೆ ವಿಚಾರದಲ್ಲಿ ಹೈಕಮಾಂಡ್ ಅವರು ಕೂಡ ಬ್ಯುಸಿ ಆಗಿರ್ತಾರೆ. ಯಾವುದೇ ಶಾಸಕರ ಅಸಮಾಧಾನವೂ ಕೂಡ ಸದ್ಯಕ್ಕೆ ಇಲ್ಲ ನಮ್ಮಲ್ಲಿ ಅನ್ನುವಂತಹ ಅಭಿಪ್ರಾಯ ಸಿದ್ದರಾಮಯ್ಯನವರದಾಗಿದೆ. ಈ ಕಾರಣಕ್ಕಾಗಿ ಅವರು ತಮ್ಮ ಸಚಿವರಿಗೂ ಕೂಡ ಒಂದು ರೀತಿಯಂಥ ಅಭಯವನ್ನು ಕೊಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸ ನೀವು ನೆಮ್ಮದಿಯಾಗಿ ಕೆಲಸ ಮಾಡ್ತಾ ಇರಿ ಅಂತೇಳಿ ಸಿದ್ದರಾಮಯ್ಯನವರು ಮಾತಾಡಿ ನಿಮ್ಗೆ ತೋರಿಸ್ತೀನಿ. ಸಚಿವ ಸಂಪುಟದ ಪುನರ್ರಚನೆ ಇಲ್ಲ, ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ, ಎರಡೂ ಚರ್ಚೆ ಆಗಿಲ್ಲ. ಇಲ್ಲಿಗೆ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯ ಜೊತೆಗೆ ಮಂತ್ರಿಗಳ ಕುರ್ಚಿಗೂ ಒಂದಿಷ್ಟು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ನಾವು ನಮ್ಮ ಸರ್ಕಾರ ಹಿಂಗೆ ಮುಂದುವರಿತಾ ಇರುತ್ತೆ ಅಂತೇಳಿ ಅಷ್ಟರ ಮಟ್ಟಿಗೆ ಈ ಗೊಂದಲಗಳಿಗೆ ತೆರೆ ಎಳೆಯುವ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಹಾಗಿದ್ರೆ ಗೊಂದಲಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗ್ತವೆ ಅಂತೇಳಿ ಅಲ್ಲ. ಇಲ್ಲಿ
ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದರೆ ಸಿದ್ದರಾಮಯ್ಯನವರು ಸಹಜವಾಗಿಯೇ ತಮ್ಮ ವಿರುದ್ಧ, ತಮ್ಮ ಸರ್ಕಾರದ ವಿರುದ್ಧ ಅಥವಾ ತನ್ನ ಕುರ್ಚಿಯ ವಿರುದ್ಧ ಎದ್ದಿದ್ದಂತಹ ಅಪಸ್ವರಗಳಿಗೆ ಫುಲ್ ಸ್ಟಾಪ್ ಹಾಕಿಸಬೇಕು ಅನ್ನೋ ಏನು ಪ್ರಯತ್ನ ಇತ್ತು, ಆ ಸಿಡಿಗುಂಡನ್ನು ಪ್ರಯೋಗಿಸಿದ್ದಾರೆ. ಇದು ಬಹುಶಃ ಸಿದ್ದರಾಮಯ್ಯನವರು ಪ್ರಯೋಗಿಸಬಹುದಾಗಿರ್ತಕ್ಕಂಥ ಅತ್ಯಂತ ಕಡೆಯ ಅಸ್ತ್ರ ಆಗಿತ್ತು. ಆ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಈ ಅಸ್ತ್ರದಲ್ಲಿ ಬಹಳಷ್ಟು ಅರ್ಥಗಳು ಕೂಡ ಇದ್ದಾವೆ. ಯಾಕಂದರೆ ಇನ್ನೂ ಸಿದ್ದರಾಮಯ್ಯನವರನ್ನ ಅಲುಗಾಡಿಸಿದರೆ ಹೋಗಬಹುದಾಗಿರುವಂಥ ಸಂದೇಶ ಸಹಜವಾಗಿದೆ, ಅದು ಕಾಂಗ್ರೆಸ್ಗೆ ವ್ಯತಿರಿಕ್ತ ಕೂಡ ಆಗಬಹುದು. ಸಿದ್ದರಾಮಯ್ಯವ್ರಿಗೆ ಮನಸ್ಸಿರಲಿಲ್ಲ, ಆದರೆ ಅವ್ರಿಗೆ ಮನಸ್ಸಿಲ್ದಿದ್ರೂ ಕೂಡ ಅವ್ರನ್ನ ಬದಲಾವಣೆ ಮಾಡಿದ್ರಂತೆ. ಈ ಸಂದೇಶ ಹೋಗುವಂತಹ ಸಾಧ್ಯತೆಯೂ ಕೂಡ ಸ್ಪಷ್ಟವಾಗಿದೆ ಸಿದ್ದರಾಮಯ್ಯನವರ ಇವತ್ತಿನ ಮಾತುಗಳನ್ನು ಕೇಳಿಕೊಂಡಾಗ. ಇಲ್ಲಿ ಕಾಂಗ್ರೆಸ್ ಮತ್ತು BJP ನಾಯಕರುಗಳು ಯಾವ ಸ್ವರೂಪದ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಮಾತಿಗೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಮ್ಯಾಂಡೇಟನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಆಪರೇಷನ್ ಕಮಲ ಮಾಡಿದ್ರಲ್ಲ, ಮ್ಯಾಂಡೇಟೇ ಇಲ್ಲದೆ ಅವರು ಮಧ್ಯೆ ಹೇಳ್ತಾರೆ, ಅವರೇ ಹೈಕಮಾಂಡ್ ಥರ ಮಾತಾಡ್ತಾರೆ BJP ಅವರು. ಹಿಂಗಾಗೋಯ್ತು, ಇದು ಹಂಗೋಗೋಯ್ತು, ಅವ್ರಿಗೆ ಈ ಹಿಂದೆ ಮುಂದೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಸೊ ಅವರು ಹಿಂದೆ ರುಚಿ ನೋಡಿದಾರಲ್ಲ 2 ಸಾರಿ, ಈ ಸಾರಿ ಏನಾಗುತ್ತೆ ಅನ್ನೋದು ಅವ್ರ ಅನಿಸಿಕೆ ಇರ್ಬೋದು. ಅದಕ್ಕೆ ಈ ಥರ ಹೇಳಿಕೆಗಳು ಅವ್ರು ಹೇಳಿದಾಗ ಅದಕ್ಕೆ ಮಾಧ್ಯಮಗಳು ಪ್ರತಿಕ್ರಿಯಿಸುವಾಗ ಇದಕ್ಕೆ ಅವಕಾಶ ಇಲ್ಲ. ನಾವು ಸ್ಪಷ್ಟ ಬಹುಮತದಿಂದ ಬಂದಿದ್ದೀವಿ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ನಾನು ಮುಖ್ಯಮಂತ್ರಿಯಾಗಿ ಇದ್ದೀನಿ, ಮುಂದುವರಿತೀನಿ ಅಂತ ಹೇಳಿದ್ದಾರೆ. ಈ ಪ್ರಶ್ನೆ ಬಿಜೆಪಿ ಎತ್ತಿದ್ದಲ್ಲ. ಈ ಸರ್ಕಾರ ಬಂದ್ 3 ತಿಂಗಳಿಗೆ DK ಸುರೇಶ್ ಯಾವುದೋ ಒಂದು ಸಂದರ್ಭದಲ್ಲಿ ಒಳಗೇನು ಒಪ್ಪಂದ ಆಗಿದೆ ಅನ್ನೋದು ಹೈಕಮಾಂಡಿಗೆ, CMಗೆ, DCMಗೆ ಗೊತ್ತು ಅಂತ ಹೇಳಿದ ಸಂದರ್ಭದಿಂದ ಶುರುವಾಯ್ತು ಈ ಚರ್ಚೆ. ಈ ಶಿವಗಂಗಾ ಚನ್ನಗಿರಿಯ ಶಾಸಕರು ಬಿಜೆಪಿಯವರ, ನಾವ ಹೇಳಿದ್ದು ದೇಶಪಾಂಡೆ ಅವರು ಬಿಜೆಪಿಯವರ, ಇಕ್ಬಾಲ್ ಹುಸೇನ್ ಬಿಜೆಪಿಯವರ, ಇದೆಲ್ಲ ಯಾರು? ನಾವು ಎತ್ತಿದ ಪ್ರಶ್ನೆ ಅಲ್ಲ ಇದು. ಹೀಗೆ ಸಿದ್ದರಾಮಯ್ಯನವರು ಈ ಮಾತನ್ನ ಹೇಳಿದ್ರು, ತನ್ನ ಕುರ್ಚಿಗೆ ಭದ್ರತೆಯನ್ನು ಕೊಟ್ಟರು, ಅದಕ್ಕೊಂದು ಗ್ಯಾರಂಟಿಯನ್ನು ಕೊಟ್ಟರು. ಅದರ ಸುತ್ತಲಿನ ಚರ್ಚೆಗಳು ಇನ್ನೂ ಕೂಡ ನಿಂತಿಲ್ಲ. ಯಾಕೆಂದರೆ ಮಳೆ ನಿಂತರೂ ಕೂಡ ಮಳೆ ಹನಿ ಉದುರೋದು ನಿಲ್ಲೋದಿಲ್ಲ ಅಷ್ಟು ಬೇಗನೆ. ಹಾಗೇನೆ ಇಲ್ಲೂ ಕೂಡ ಇವರೇನೇ ಫುಲ್ ಸ್ಟಾಪ್ ಹಾಕೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಸ್ವಲ್ಪ ಮಟ್ಟಿಗೆ ಅದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಈ ವಿಚಾರಗಳು ಚರ್ಚೆಯಲ್ಲಿ ಮುನ್ನೆಲೆಗೆ ಹೋಗ್ತಾನೆ ಇರುತ್ತೆ. ಇದನ್ನು ಮುಂದುವರಿಸಿಕೊಂಡು ಹೇಗೆ ಕಾಂಗ್ರೆಸ್ ಅವರು ಹೋಗ್ತಾರೆ ಅಥವಾ ಅದನ್ನು ಹೇಗೆ ಸ್ಟಾಪ್ ಮಾಡಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಅವರು ಮಾಡ್ತಾರೆ, ಅದರ ಆಧಾರದ ಮೇಲೆ ಸಿದ್ದರಾಮಯ್ಯನವರ 5 ವರ್ಷದ ಕುರ್ಚಿ ಗ್ಯಾರಂಟಿಯ ಭವಿಷ್ಯವು ಕೂಡ ನಿಂತಿರುವಂಥದ್ದು, ಸಿದ್ದರಾಮಯ್ಯನವರ ಸಿಡಿಗುಂಡಿನ ಪರಿಣಾಮವೂ ಕೂಡ ಗೊತ್ತಾಗುವಂಥದ್ದು. 2ನೇ ಸುದ್ದಿ ಕಡೆಗೆ ಹೋಗೋಣ. ಖರ್ಗೆ ಮನೆಗೆ ಸಿದ್ದರಾಮಯ್ಯ ಆಪ್ತರು ಎಲ್ಲರೂ ಗಪ್ ಚುಪ್. ಸಿದ್ದು ಆಪ್ತರು ರಹಸ್ಯ ಸಭೆ ಸೇರಿದ್ಯಾಕೆ? ದಿಲ್ಲಿಗೆ ಹೊರಟ ಖರ್ಗೆ ಸಂಜೆ ಹೈ ಮೀಟಿಂಗ್. ಇದುವೇ ಚದುರಂಗದ 2ನೇ ಸ್ಟೋರಿ. ಸಿದ್ದು ಆಪ್ತರ ರಣತಂತ್ರ. ಒಂದ್ ಕಡೆ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್, ಕರ್ನಾಟಕದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು, ಇವರಿಬ್ಬರು ಕೂಡ ದೆಹಲಿಯಲ್ಲಿದ್ದರೆ, ಬೆಂಗಳೂರಿನಲ್ಲಿರುವ ಖರ್ಗೆಯವರ ನಿವಾಸದಲ್ಲಿ ಒಬ್ಬರಾದ ಮೇಲೆ ಒಬ್ಬರು ನಾಯಕರುಗಳು ಹೋಗಿ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆಗೆ ಮಾತನಾಡಿ ಬರ್ತಾ ಇದ್ದಾರೆ. ಅದರ ಫೋಟೋಗಳು ಕೂಡ ಬರ್ತಾ ಇದ್ದಾವೆ, ದೃಶ್ಯಗಳು ಕೂಡ ಸಿಗ್ತಾ ಇದ್ದಾವೆ. ನಾನೇ ಪೂರ್ಣಾವಧಿಯ ಮುಖ್ಯಮಂತ್ರಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇರುವಾಗಲೇ ಅವರ ಆಪ್ತರು ಬಹಳಷ್ಟು ಆಕ್ಟಿವ್ ಆಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಬೆಂಗಳೂರಿನಲ್ಲಿ ಭೇಟಿಯಾಗಿದ್ದಾರೆ. ಅಲ್ಲಿ ಅವ್ರನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರು. ಅವ್ರು ಏನು ಮಾತಾಡಿದ್ರು, ಏನು ಹೇಳಿ ಕಳಿಸಿದ್ರು, ಎಲ್ಲವನ್ನೂ ಕೂಡ ಗಪ್ಚುಪ್ಪಾಗಿದ್ದಾವೆ. ಎಲ್ಲವೂ ಕೂಡ ಗಪ್ಚುಪ್ಪಾಗಿದ್ದಾವೆ. ಯಾವುದನ್ನು ಕೂಡ ಬಹಿರಂಗವಾಗಿ ಹೇಳ್ತಾ ಇಲ್ಲ. ಮತ್ತು ಅವರೆಲ್ಲರೂ ಕೂಡ ಹೇಳ್ತಿರೋದು, ನಮ್ಗೆ ಯಾರಿಗೂ ಕೂಡ ನೀವು ಮಾತಾಡಬೇಡ್ರಿ ತಿಳ್ಕೊಂಡು ಖರ್ಗೆ ಅವರು ಹೇಳಿದರೆ, ಹಾಗಾಗಿ ನಾವೇನು ಮಾತಾಡಲ್ಲ ಅನ್ನೋಂಥ ಶಿಸ್ತಿನ ಮಕ್ಕಳ ರೀತಿಯಲ್ಲಿ ಎದ್ದು ಬಂದಿದ್ದಾರೆ. ಆ ಮಟ್ಟಿಗೆ ಮೊದಲ ದಿವಸದಂದು ಇವರೆಲ್ಲರೂ ಕೂಡ ಏನೋ ಹೈಕಮಾಂಡ್ನ ಆದೇಶ ಪಾಲನೆಯ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಆದರೆ ಹೈಕಮಾಂಡ್ನ ಮೀಟಿಂಗ್ ಕೂಡ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾನೇ ಪೂರ್ಣಾವಧಿ ಮುಖ್ಯಮಂತ್ರಿ ಅನ್ನುವಂತಹ ಮಾತಿದೆಯಲ್ಲ ಸಿದ್ದರಾಮಯ್ಯನವರದು, ಇದು ಬಹಳ ದೊಡ್ಡ ಸಂಚಲನವನ್ನು ಸೃಷ್ಟಿಸಿರುವಂಥದ್ದು. ನಾನೇ ಮುಖ್ಯಮಂತ್ರಿ, ನಾನೇ ಪೂರ್ಣಾವಧಿಯ CM ಅನ್ನುವಂತಹ ಸಿದ್ದರಾಮಯ್ಯನವರ ಹೇಳಿಕೆ ದೊಡ್ಡ ಸಂಚಲನವನ್ನು ಸೃಷ್ಟಿಸಿದೆ. ಈ ಕಾರಣದಿಂದಾಗಿಯೇ ದೆಹಲಿಯಲ್ಲಿ CM ಘೋಷಣೆ ಮಾಡ್ತಾ ಇದ್ದದನ್ನೇ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳು. ಪೂರ್ವಾನುಮತಿ ಇಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿ ಮಾಡಿದ್ದಾರೆ ಸಚಿವರುಗಳು. ಅಂದರೆ ಖರ್ಗೆ ಅವರು ಬೆಂಗಳೂರಿನಲ್ಲಿ ಇದ್ದರು ಅನ್ನುವಂಥ ಕಾರಣಕ್ಕಾಗಿ ಬಂದಿದ್ದಾರೆ. ಯಾವುದೇ ಅದು ನಮ್ಮ ಕಾಂಗ್ರೆಸ್ನ ಅಂದರೆ ಕರ್ನಾಟಕದ ಕಾಂಗ್ರೆಸ್ನ ನಾಯಕರುಗಳಿಗೆ ಇರುವಂಥ ಒಂದು ಫ್ರೀ ಆಕ್ಸೆಸ್ಸು. ಬೇರೆ ರಾಜ್ಯಗಳವರಾದರೆ ಖರ್ಗೆ ಅವರ ಅಪಾಯಿಂಟ್ಮೆಂಟ್ ಇಲ್ಲದೆ ಹೋಗಿ ಭೇಟಿ ಆಗೋಕ್ಕಾಗಲ್ಲ ದೆಹಲಿಯಲ್ಲಿ. ಆದರೆ ಬೆಂಗಳೂರಿನಲ್ಲಿ ಅವರು ಇದ್ದಾಗ ಇವರೆಲ್ಲರೂ ಕೂಡ ಹೋಗಿ ಬಹಳ ಆರಾಮಾಗಿ ಹೈಕಮಾಂಡ್ನ ಅಧ್ಯಕ್ಷರನ್ನ ಭೇಟಿಯಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ.
ಸರ್ ದೆಹಲಿಯಲ್ಲಿ ಏನಾಗಿದೆ, ಏನಾದರೂ ಹೇಳಿ ಪ್ಲೀಸ್ ಅಂತ ಹೇಳ್ಕೊಂಡು ಸಚಿವರು ಕೇಳಿದಾರಂತೆ. ಏನಾದರೂ ಆಗಿದೆಯಾ, ಸಚಿವರ ಜೊತೆಗೆ ಸೌಜನ್ಯದ ಮಾತನಾಡಿ ಯಾವುದೇ ಬಿಟ್ಟು ಕೊಟ್ಟಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು. ಯಾಕಂದರೆ ಅವರು ಕೂಡ ಅತ್ಯಂತ ಅನುಭವಿ ನಾಯಕ, ಕರ್ನಾಟಕದ ಅತ್ಯಂತ ಅನುಭವಿ ನಾಯಕ. ಅವರಿಗೆ ಏನಾಗ್ತಾ ಇದೆ, ಯಾವ ಸ್ವರೂಪದಲ್ಲಿ ಇವ್ರನ್ನ ಹ್ಯಾಂಡಲ್ ಮಾಡಬೇಕು, ಇದೆಲ್ಲವೂ ಕೂಡ ಅವ್ರಿಗೂ ಕೂಡ ಗೊತ್ತಿರುವಂಥ ವಿಚಾರಗಳೇ. ಹೀಗಾಗಿ ಖರ್ಗೆ ಭೇಟಿ ಬಳಿಕ ಎಲ್ಲರೂ ಕೂಡ ಸೈಲೆಂಟ್ ಆಗಿ ಹೊರಗೆ ಬಂದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಬಳಿಕ ಮೌನಕ್ಕೆ ಶರಣಾಗಿದ್ದಾರೆ ಸಚಿವರುಗಳು. ಯಾರೂ ಕೂಡ ಯಾವುದೇ ಹೇಳಿಕೆಗಳನ್ನು ಬಹಿರಂಗವಾಗಿ ಕೊಡ್ತಾ ಇಲ್ಲ. ಸಹಜ ಭೇಟಿ ಅಂತ ಹೇಳಿ ಖರ್ಗೆ ಅವರ ಮನೆಯಿಂದ ಹೊರಟಿದ್ದಾರೆ ಸಚಿವರುಗಳೆಲ್ಲರೂ ಕೂಡ. ನಾವು ಅವ್ರನ್ನ ಭೇಟಿಯಾಗಿದ್ದೀವಿ, ಒಂದು ಸಹಜ ಭೇಟಿ ಅಷ್ಟೇ, ಒಂದು ಗೌರವಯುತ ಭೇಟಿ, ಸೌಜನ್ಯಯುತ ಭೇಟಿ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ನಾಯಕತ್ವದ ಬಗ್ಗೆ ಹೇಳಿಕೆ ನೀಡದಂತೆ ತಾಕೀತು ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಇವರೆಲ್ಲರೂ ಕೂಡ ಬಂದಂಥವ್ರಿಗೆ ನೀವು ಯಾವ ಕಾರಣಕ್ಕೂ ಯಾವುದೇ ವಿಚಾರಗಳನ್ನು ಬಹಿರಂಗವಾಗಿ ಚರ್ಚೆ ಮಾಡಬಾರ್ದು ಅನ್ನೋದನ್ನು ಬಹಳ ಖಡಕ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದ್ದಾರೆ. ಭೇಟಿ ಕುರಿತು ಪ್ರತಿಕ್ರಿಯೆ ನೀಡದ ಸಚಿವರ ನಡೆ ಒಂದಷ್ಟು ಕುತೂಹಲವನ್ನು ಕೂಡ ಮೂಡಿಸಿದೆ. ಯಾಕೆಂದರೆ ಇಲ್ಲಿ ಸಚಿವರುಗಳು ಬಂದ ನಂತರ ಹೇಳ್ತಿರುವಂತಹ ಮಾತಿನ ಧಾಟಿಯನ್ನು ನಿಮಗೆ ತೋರಿಸ್ತೀನಿ. ಬೆಂಗಳೂರು ಬಂದಿದ್ದಾರೆ ಅಂತೇಳಿ ನಾನು ನೆನ್ನೆ ಚೆಕ್ ಮಾಡ್ಕೊಂಡೆ. ಅವ್ರಿಗೆ ಹೊರಡ್ತಾ ಇದ್ದಾರೆ, ಹೊರಡೋಕೆ ಮುಂಚೆ ಭೇಟಿ ಮಾಡಕ್ಕೆ ಬಂದಿದ್ದು. ಅಧ್ಯಕ್ಷನ ಭೇಟಿ ಮಾಡಬಾರ್ದು ಅಂತ ಹೇಳಿದ್ರೆ ಹೆಂಗೆ ನೀವು? ಯಾರನ್ನೂ ಅವ್ರು ಕರ್ಸ್ಕೊಂಡು ಏನಿಲ್ಲ, ನಮ್ಮ ಪಾಡ್ ನಾವು ಅವ್ರವ್ರು ಬಂದಿದ್ದಾರೆ. ಇನ್ನೂ ಭಾಳಷ್ಟು ಜನ ಇದ್ದಾರೆ, ಎಲ್ಲರೂ ಭೇಟಿ ಮಾಡೋರು ಇದ್ದಾರೆ. ಖರ್ಗೆ ಅವರ ಮನೆಗೆ ಭೇಟಿ ಕೊಟ್ಟಿದ್ರಿ, ಏನ್ ಚರ್ಚೆ ಆಯ್ತು ಸರ್? ಸೌಹಾರ್ದ ಭೇಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಬಂದಿದ್ರು. ನಾಯಕತ್ವದ ಚರ್ಚೆ ಆಗಿಲ್ಲ ಸರ್. ಬಹಳ ಕುತೂಹಲ ಕಾರಣ ಆಗಿದೆ ಸರ್. ಏನು ಕುತೂಹಲ ಇಲ್ಲ, ಕುತೂಹಲನೂ ಇಲ್ಲ. ಹೀಗೆ ಒಂದಾದ ನಂತರ ಒಬ್ಬರಾದ ಮಾತಿನ ಶೈಲಿ ಹೀಗೆ ಬದಲಾಗುತ್ತೆ ಅನ್ನೋದು ಕೂಡ ಗೋಚರಿಸುವಂಥದ್ದು ಇವರ ಮಾತುಗಳ ಸಂದರ್ಭದಲ್ಲಿ. ಇನ್ನು ಸಿದ್ದರಾಮಯ್ಯನವರ ಆಪ್ತರು ರಹಸ್ಯ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸಿಎಂ ಹೇಳಿಕೆ, ಖರ್ಗೆ ಅವರ ಭೇಟಿಯ ಬಳಿಕ ಸಿದ್ದರಾಮಯ್ಯ ಆಪ್ತರು ಪ್ರತ್ಯೇಕವಾದಂತಹ ಸಭೆಯನ್ನು ನಡೆಸಿದ್ದಾರೆ. ಬಹಳ ವಿಚಾರಗಳ ಬಗ್ಗೆ ಚರ್ಚೆಗಳು ಆಗಿರಬಹುದು ಈ ಸಭೆಯಲ್ಲಿ. ಯಾಕಂದರೆ ಎಸ್ ಸಿ ಮಹದೇವಪ್ಪ ಅವರ ಮನೆಯಲ್ಲಿ ಸತೀಶ್ ಜಾರಕಿಹೊಳಿ ಜೊತೆಗೆ ಚರ್ಚೆ ನಡೆಸಲಾಗಿದೆ. ಇವ್ರದ್ದು ಆಗಾಗ್ಗೆ ನಡೀತಾ ಇದ್ದಂತಹ ಸಭೆಗಳು ಬೇರೆ ಬೇರೆ ಅವರ ಮನೆಗಳಲ್ಲಿ ಜೊತೆಯಲ್ಲಿ ಕುಳಿತುಕೊಂಡು ಸಭೆಯ ಮೇಲೆ ಸಭೆಯನ್ನು ನಡೆಸ್ತಾ ಇರ್ತಾರೆ. ಅದೇ ಸ್ವರೂಪದಲ್ಲಿ ಎಸ್ ಸಿ ಮಹದೇವಪ್ಪ ಮನೆಯಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಚರ್ಚೆ ನಡೆದಿದೆ. ಯಾವ ವಿಚಾರಗಳ ಬಗ್ಗೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂದರೆ ಸುಮಾರು 25 ನಿಮಿಷಗಳ ಕಾಲ ಕ್ಲೋಸ್ ಡೋರ್ ಮೀಟಿಂಗ್ ಇವರಿಬ್ಬರ ನಡುವೆ ನಡೆದಿದೆ. ಬಹಳಷ್ಟು ವಿಷಯಗಳಲ್ಲಿ ಇವರಿಬ್ಬರು ಜೊತೆಯಲ್ಲಿದೆ ತಮ್ಮ ರಾಜಕೀಯ ತಂತ್ರಗಾರಿಕೆಯನ್ನು ಹೆಣಿತಾ ಇರ್ತಾರೆ. ಮತ್ತು ಇದರಲ್ಲಿ ಬಹುತೇಕ ತಂತ್ರಗಾರಿಕೆಗಳು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರುವಂತಹ ತಂತ್ರಗಾರಿಕೆಗಳು ನಡೀತಾ ಇರ್ತವೆ. ಹೀಗಾಗಿನೇ ಇವರು ಏನನ್ನ ಚರ್ಚೆ ನಡೆಸ್ತಿದ್ದಾರೆ ಅನ್ನೋಂಥದ್ದು ಗೊತ್ತಾಗಬೇಕು. ಸತೀಶ್ ಜಾರಕಿಹೊಳಿ ಮನೆಗೆ ಕಾಂಗ್ರೆಸ್ ಶಾಸಕರು ಕೂಡ ಮತ್ತೊಂದಷ್ಟು ಜನ ದೌಡಾಯಿಸಿ ಬಂದಿದ್ದಾರೆ. ಅಲ್ಲಿ ಬಂದು ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಭೇಟಿ ಆಗ್ತಿದ್ದಾರೆ. ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಭೇಟಿಯ ನಂತರ ಸತೀಶ್ ಅವರ ಮನೆಗೆ ಕಾಂಗ್ರೆಸ್ ಶಾಸಕರು ಬಂದಿದ್ದಾರೆ, ಅವ್ರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಹೀಗೆ ಒಂದಾದ ಮೇಲೆ ಒಂದು ಬೆಳವಣಿಗೆಗಳು ಇಲ್ಲಿ ನಡೀತಾ ಇದ್ದಾವೆ. ಸತೀಶ್ ಜಾರಕಿಹೊಳಿ ಅವರ ಸುತ್ತಲೂ ನಡೀತಾ ಇರುವಂತಹ ಸಭೆಗಳು. ಇದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ವಾಪಸ್ ಆಗಿದ್ದಾರೆ, ದೆಹಲಿಗೆ ದೌಡಾಯಿಸಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಬೆಂಗಳೂರಿಗೆ ಬಂದಿದ್ದವರು ವಾಪಸ್ ಈಗ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ಇವತ್ತು ಸಂಜೆ ಒಂದು ಸಭೆ ಕೂಡ ನಡೆಯುವಂಥದ್ದು ಇದೆ. ಅದು ಕರ್ನಾಟಕದ ಕಾಂಗ್ರೆಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಹತ್ವದ ಸಭೆ ಅಂತ ಹೇಳ್ಕೊಂಡು ಹೇಳಲಾಗಿದೆ. ಹಾಗಾಗಿ ಆ ಸಭೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯನವರು ಹೇಳಿದರೆ ಇದು ನನ್ನ ಕುರ್ಚಿ ಬಗ್ಗೆ ಏನೇ ಚರ್ಚೆ ಅಲ್ಲ ಅಂಥೇಳಿ, ಅಲ್ಲಿವರೆಗೆ ಬೇರೆ ಯಾವುದೋ ಸ್ಪೆಕ್ಯುಲೇಷನ್ಸ್ ಬೇಡ ಅಂಥೇಳಿ, ಯಾರೂ ಏನನ್ನು ಮಾತಾಡಬೇಡಿ ಅಂತ ಸಚಿವರಿಗೆ ಹುಕುಮನ್ನು ಕೊಟ್ಟೆ ಖರ್ಗೆ ಅವರು ದೆಹಲಿ ಫ್ಲೈಟನ್ನು ಹಿಡಿದಿರುವಂಥದ್ದು. ದೆಹಲಿಗೆ ಹತ್ತೋದಕ್ಕಿಂತ ಮುಂಚಿತವಾಗಿಯೇ ಹೋಗೋದಕ್ಕಿಂತ ಮುಂಚಿತವಾಗಿಯೇ ರಾಜ್ಯದ ಕಾಂಗ್ರೆಸ್ ಸಚಿವರುಗಳಿಗೆ ಹೇಳಿದ್ದಾರೆ ಯಾರು ಏನು ಮಾತಾಡಬೇಡಿ ಅಂತೇಳಿ. ಹೀಗಾಗಿ ಇವರೆಲ್ಲರೂ ಕೂಡ ಸೈಲೆಂಟ್ ಮೋಡ್ಗೆ ಜಾರಿದ್ದಾರೆ. ಸಚಿವರಿಗೆ ತಾಕೀತು ಮಾಡಿ ದೆಹಲಿಯತ್ತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೊರಟಿದ್ದಾರೆ. ಅಲ್ಲಿ ಒಂದು ಮೀಟಿಂಗ್ ಕೂಡ ನಡೆಯೋದಿದೆ. ಅದರಲ್ಲಿ ಖರ್ಗೆ ಅವರು ಇರ್ತಾರೋ ಗೊತ್ತಿಲ್ಲ. ಯಾಕಂದರೆ ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗಬೇಕು ಅಂತೇಳಿ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಇಬ್ಬರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಹುತೇಕ ಅದು ನಿಗಮ ಮಂಡಳಿಗಳಿಗೆ ಸಂಬಂಧಪಟ್ಟಂತಹ ಚರ್ಚೆ ಆಗಬಹುದು. ಇನ್ನು ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ಕೊಡದೆ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ತೆರಳಿದ್ದಾರೆ. ಬೆಂಗಳೂರಿಂದ ಹೊರಡುವಾಗ ಮಾಧ್ಯಮಗಳಿಗೆ ಯಾವುದೇ ರೀತಿಯಂತಹ ಪ್ರತಿಕ್ರಿಯೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿಲ್ಲ. ಹೀಗೆ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬೆಳವಣಿಗೆಗಳು ಸದ್ಯಕ್ಕೆ ಗೋಚರಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಹೇಳಿರುವಂತಹ, ಸಿದ್ದರಾಮಯ್ಯ ಸಿಡಿಸಿರುವಂತಹ ಸಿಡಿಗುಂಡು ಇದೆಯಲ್ಲ, ಇದು ಸಹಜವಾಗಿಯೇ ಅನೇಕ ರೀತಿಯಾದಂಥ ರಾಜಕೀಯ ಲೆಕ್ಕಾಚಾರಗಳಿಂದ ಕೂಡಿರುವಂಥದ್ದು. ಸಿದ್ದರಾಮಯ್ಯನವರು 5 ವರ್ಷ ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ ನಂತರ, ಮೊನ್ನೆ ಈಗ ಹೇಳಿದ್ದು ನಾನು ಆಗಲೇ ಹೇಳ್ದಂಗೆ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರದ ರೀತಿಯಲ್ಲಿ ಹೌದು ನಾನೇ, ಏನಿವಾಗ
ಯಾಕೆ ನಿಮಗೆ ಡೌಟು ಅನ್ನುವಂಥ ರೀತಿಯಲ್ಲಿ ಕೇಳಿದರೆ ಇವತ್ತು ಹಾಗೆ ಹೇಳಿಲ್ಲ ಅವರು. ನಾನು ಈಗ ಮುಖ್ಯಮಂತ್ರಿ ಇದ್ದೀನಿ, ನಾನು ಮುಖ್ಯಮಂತ್ರಿಯಾಗಿ ಇರ್ತೀನಿ, ಮುಂದೆಯೂ ಕೂಡ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂಥ ವಿಚಾರಗಳನ್ನು ಹೇಳಿಕೊಂಡಿದ್ದಾರೆ. ಇದು ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಕೊಟ್ಟಿರುವಂತಹ ಸಂದೇಶ, ನನ್ನನ್ನು ಪೂರ್ಣಾವಧಿಗಿಂತಲೇ ಮುಖ್ಯಮಂತ್ರಿ ಮಾಡಿದ್ದಾರೆ. ಈಗ ನಡುವೆ ಅವರು ಅದ್ರ ಜೊತೆಗೆ ಒಂದು ಆ್ಯಡ್ ಆನ್ ಆಗಿ ಅವರು, ಯಾಕಂದರೆ ಕಾಂಗ್ರೆಸ್ನಲ್ಲಿ ಇದ್ದ ಮೇಲೆ ಕಾಂಗ್ರೆಸ್ನಲ್ಲಿರುವಂತಹ ಸಂಸ್ಕೃತಿಯ ರೀತಿಯಲ್ಲಿನೇ ಅದು ಮಾತುಗಳು, ಹೈಕಮಾಂಡ್ ಹೇಳಿಕೆಗೆ ನಾವೆಲ್ಲರೂ ಬದ್ಧ. ಇದನ್ನು ಬಹುತೇಕ ಯಾವ್ಯಾವ ನಾಯಕರುಗಳನ್ನು ಯಾವ್ಯಾವ ಸಂದರ್ಭಗಳಲ್ಲಿ ಪಕ್ಷ ಕೈ ಬಿಟ್ಟಿದೆಯೋ ಅಲ್ಲಿವರೆಗೂ ಕೂಡ ಅವರು ಅದನ್ನೇ ಹೇಳ್ತಾ ಇದ್ರು, ಹೈಕಮಾಂಡ್ ಹೇಳಿಕೆಗೆ ನಾವು ಬದ್ಧ ಅಂತ. ನಂತರ ಏನೇನು ರಾಜಕೀಯಗಳು ಬದಲಾವಣೆಗಳಾಗಿದ್ದಾವೆ ಅನ್ನೋದಕ್ಕೆ ಅನೇಕ ಇತಿಹಾಸದಲ್ಲಿ ಉದಾಹರಣೆಗಳು ಸಿಗ್ತಾ ಹೋಗ್ತವೆ. ಸಿದ್ದರಾಮಯ್ಯನವರು ಈಗ ಕೊಟ್ಟಿರುವ ಹೇಳಿಕೆ ಸಹಜವಾಗಿಯೇ ಹೈಕಮಾಂಡ್ ನಿರ್ಧಾರಕ್ಕೆ ತಾವು ಬದ್ಧ ಅಂತ ಹೇಳಿದರು. ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿರುವಂತಹ ಮಾತು ಆಚೆ ಬಂದಿದೆ. ಹಾಗಾಗಿ ಅವರನ್ನು ಈಗ ಏನಾದರೂ ಬದಲಿಸಿದ್ರು ಅಂತ ಹೇಳಿದರೆ ಅವರನ್ನು ಬೆಂಬಲಿಸ್ತಾ ಇರುವ ಅತಿ ದೊಡ್ಡದಾಗಿರುವಂಥ ಅಹಿಂದ ವರ್ಗಗಳು ಯಾವ ರೀತಿಯಲ್ಲಿ ಇದನ್ನು ಪ್ರತಿಕ್ರಿಯಿಸ್ತವೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇರುವಂಥದ್ದು. ಹೀಗಾಗಿಯೇ ಇದು ಹೈಕಮಾಂಡನ್ನು ಕೂಡ ನಿರ್ಧಾರ ಕೈಗೊಳ್ಳೋಕ್ಕೆ ಮೊದಲು ಸಿದ್ದರಾಮಯ್ಯನವರ ಹೇಳಿಕೆಗಳನ್ನು ಕೂಡ ಪರಿಶೀಲನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದು ಸಿಲುಕಿಸುವಂಥದ್ದು ಸ್ಪಷ್ಟ ಇದೆ. ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ದಂತಹ ಬೆಳವಣಿಗೆಗಳಿಗೆ ಫುಲ್ ಸ್ಟಾಪ್ ಎಳೆಯುವಂತಹ ಪ್ರಶ್ನೆಯನ್ನು, ಅಂಥದ್ದೊಂದು ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಆದರೆ ಇದರ ಯಶಸ್ಸು ಕೂಡ ನಿಂತಿರುವಂಥದ್ದು. ಅಂತಿಮವಾಗಿ ಕಾಂಗ್ರೆಸ್ನ ಇತರರು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂತ ಹೇಳಿ, BJPಯವರು ಏನು ಪ್ರತಿಕ್ರಿಯಿಸ್ತಾರೆ ಅನ್ನೋದರಲ್ಲಿ ಅಲ್ಲ, ಕಾಂಗ್ರೆಸ್ನಲ್ಲಿರುವಂಥ ಇತರೆ ನಾಯಕರು ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದ್ರ ಮೇಲೇ ಸಿದ್ದರಾಮಯ್ಯನವರ ಇವತ್ತಿನ ಮಾತಿನ ಪರಿಣಾಮ ನಿಂತಿರುವಂಥದ್ದು. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.